ನೋಡ್ತಾ ಇದ್ದೀರಾ DNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಇಂದು ವಿಜಯಪುರದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಡ ದೃಶ್ಯ ಮನಕಲುಕುವಂತಿತ್ತು. ವೈದ್ಯರನ್ನು ಭೇಟಿಯಾಗಲು ಬಂದ ರೋಗಿಗಳು ಸರತಿ ಸಾಲಿನಲ್ಲಿ 3 ಗಂಟೆಗಳಿಗೂ ಹೆಚ್ಚು ಕಾಲ ನಿಂತು ಕಾದಿರುವುದು ಕಂಡುಬಂದಿತು. ಬೆಳಗ್ಗೆ 8 ಗಂಟೆಯಿಂದಲೇ ಪಾಳಿಗಾಗಿ ನಿಂತವರು ತಮ್ಮ ಅಳಲನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಳಗೆ ಹೋಗಲು ಜಾಗವಿಲ್ಲದೆ ಬಿಸಿಲಿನಲ್ಲೇ ನಿಂತುಕೊಂಡು ಪರಿತಪಿಸುತ್ತಿರುವ ಸ್ಥಿತಿ ಇಲ್ಲಿದೆ. ದೂರದ ಜಮಖಂಡಿ, ಮುದ್ದೇಬಿಹಾಳದ ಕುಂಟೋಜಿ, ಇಂಡಿ ತಾಲೂಕು, ಸಿಂದಗಿ ತಾಲೂಕಿನ ಕಲಕೇರಿ ಹಾಗೂ ಮಹಾರಾಷ್ಟ್ರದ ಸಾಂಗ್ಲಿ, ಜತ್ತ ಭಾಗಗಳಿಂದಲೂ ಜನರು ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಆದರೆ ದೀರ್ಘ ಸಮಯ ಕಾದರೂ ಪಾಳಿ ಸಿಗದೆ ಕೋಪದಿಂದ ಹಲವರು ವಾಪಸ್ಸು ಊರಿಗೆ ತೆರಳುತ್ತಿರುವುದು ಕಂಡುಬಂತು. ಇದು ಇಂದಿನ ಸಮಸ್ಯೆಯಷ್ಟೆಯಲ್ಲ, ಪ್ರತಿದಿನವೂ ಇದೇ ರೀತಿಯ ಪರಿಸ್ಥಿತಿ ಎದುರಾಗುತ್ತದೆ ಎಂದು ಅಲ್ಲಿರುವ ನರ್ಸಿಂಗ್ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಗರ್ಭಿಣಿ ಮಹಿಳೆಯರೂ ಸಹ ಈ ನೂಕುನುಗ್ಗಲಿನ ನಡುವೆ ಪಾಳಿಗಾಗಿ ನಿಂತು ಕಾಯುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. ಇಲ್ಲಿ ಪ್ರತ್ಯೇಕವಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದ್ದರೂ ಆ ಕೌಂಟರನ್ನು ಮುಚ್ಚಿ ಎಲ್ಲಾ ಸೇವೆಯನ್ನು ಒಂದೇ ಕಡೆ ನೀಡುತ್ತಿರುವುದು ಜನರಿಗೆ ಹೆಚ್ಚಿನ ತೊಂದರೆಯನ್ನು ಉಂಟುಮಾಡುತ್ತಿದೆ. ಪಾಳಿ ಸಿಗುವುದಿಲ್ಲವೆಂದು ತಿಳಿದು ಇಂದು ಆಸ್ಪತ್ರೆಗೆ ಬಂದ ಹಲವರು ನಾಳೆ ಮತ್ತ ಬರೋಣ ಎಂದು ನಿರಾಸೆಯಿಂದ ಊರಿಗೆ ಹಿಂತಿರುಗಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ವ್ಯವಸ್ಥೆಗಳ ಕೊರತೆ ಹಾಗೂ ನಿರ್ವಹಣೆಯ ಅಭಾವ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ವರದಿ ಇರ್ಫಾನ್ ಇನಾಮ್ದಾರ. ಏನಕ್ಕೆ ಬಂದಿದ್ದೀರಿ? ಏನಾಗ್ತಾ ಇದೆ ಅಲ್ಲಿ ನಿಮ್ಗೆ? ಅಲ್ಲಿ ಒಂದು ಸೌನಿ ನುಗ್ಸಾಡ ಆಗ್ತದೆ. ಅಲ್ಲಿ ಆ ಕಡೆ ಹೋಗತ್ತಾರ, ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ ಅಂತಾರ. 3 ತಾಸಾಗ ಹಚ್ಚಿರಿ. ಬನ್ನಿ, ನೀವು ಬರ್ರಿ. 3 ತಾಸಾಗ ಏನು ಒಟ್ಟು ಇದನ್ನೇ ಮೊಬೈಲ್ ಒಟ್ಟು. ಏನ್ ಮಾಡ್ಬೇಕೀಗ? ಏನು ವ್ಯವಸ್ಥೆ ಮಾಡಿರಿ ಸ್ವಲ್ಪ ಏನ್ರಿ? ಯಾರು ಮಾಡ್ಬೇಕು? ನೀವೆಲ್ಲ ಗೊತ್ತಿಗೆ ಮಾಡಿ ನೀವು ಹೇಳಿ, ನೀವು ಎಷ್ಟು ಜನ ಬಂದು ಏನ್ ಸಮಸ್ಯೆ ಫೇಸ್ ಮಾಡ್ತಿದ್ದೀರಾ? ಯಾವ ಊರಿಂದ ಬಂದಿದ್ದೀರಾ? 3 ತಾಸ ಆಯ್ತು ಬಂದು. ಏನು ಒಟ್ಟು ಮಾಡಿದ್ರೆ ಒಟ್ಟು ಹಿಂದಿನ ಬಿಟ್ಬಿಟ್ಟಾರಿ. ಹಾಗಾಗಿ ಚೀಟಿ ಮಾಡೋದು ಅದಾರ, ನೌಕರಿ ತುಂಬಿಕೊಂಡಿಲ್ಲ. ಕರೆಕ್ಟ್. ಯಾವ ಊರಿಂದ ಬಂದಿದ್ದೀರಾ? ಹೆಸರೇನು? ಮಲ್ಲಿಕಾರ್ಜುನ. ಓಕೆ.